ಇವತ್ತು ಸೋಮವಾರ ಸ್ಕೂಲಿಗೆ ರಜೆ ಇತ್ತು. ಅದಕ್ಕೆ ನಾವೆಲ್ಲ ಐಕ್ಯವಾಗಿ ಹೋಗೋಣ ಅಂತ ಬಂದಿದ್ವಿ. ಮೊದಲು ಹೋಗ್ತಿದ್ದಂಗೆ ನಮಗೆ ಸಿಗೋದೆ ಬೆಡ್ರೂಮು. ಇದು ಬಾತ್ರೂಮ್ ಸೆಟಪ್ಪು. ಯಾರಾದರೂ ಹೊಸ ಮನೆ ಕಟ್ತಿದ್ರೆ ಅವ್ರಿಗೆ ಒಳ್ಳೆ ಐಡಿಯಾ ಸಿಗುತ್ತೆ. ಡೈನಿಂಗ್ ಟೇಬಲ್ ಸೆಟ್ಟಿಗೆ ವೆರೈಟಿ ಆದ ಲೈಟ್ಸ್ಗಳಿದೆ. ಇದು ಕಿಚನ್ನು ಮತ್ತು ಇದು ಡೈನಿಂಗ್ ಟೇಬಲ್ ಸೆಟ್ಟು. ಇದು ಕಿಚನ್ ಸೆಟ್ಟು ತುಂಬ ವೆರೈಟಿ ಆಗಿದೆ. ಇದು ಲಿವಿಂಗ್ ಏರಿಯಾ ಮತ್ತು ಇದು ಡೈನಿಂಗ್ ಟೇಬಲು. ಇದು ನೋಡ್ತಿದ್ದೀರಲ್ಲ, ಇದು ಕಬೋರ್ಡ್ ಮತ್ತು ವಾರ್ಡ್ರೂಫು. ಇದು ಟಿವಿ ಸ್ಟ್ಯಾಂಡು ಮತ್ತು ಫೋಟೋಗಳಿಕ್ಕೋಕೆ ಜಾಗ. ಮತ್ತಿಲ್ಲಿ ಸೋಫಾ ಸೆಟ್ನೆಲ್ಲ ಇಕ್ಕಿದ್ದಾರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬೇರೆ ಬೆಡ್ರೂಮು. ಇದು ವಾರ್ಡ್ರೂಫು ಮತ್ತು ಇದು ಬೇರೆ ಬೆಡ್ರೂಮು. ಇದರಲ್ಲೂ ಸೋಫಾ ಸೆಟ್ ಎಲ್ಲ ಇದೆ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ ಇದೆ ಇಲ್ಲಿ. ಮತ್ತು ಇದು ಅಷ್ಟೇ ಬೆಡ್ರೂಮೇ. ಇದು ಅಲ್ಲಿ ನೋಡಿ, ಅಲ್ಲಿ ಸ್ಟಡಿ ಟೇಬಲ್ಲು, ಸೋಫಾ ಸೆಟ್ ಎಲ್ಲ ಇದೆ. ಮತ್ತು ಇದು ಇನ್ನೊಂದು ಬೆಡ್ರೂಮ್ ಥರ. ವೆರೈಟಿ ಡೈನಿಂಗ್ ಟೇಬಲ್ಸ್ ಸೆಟ್ ಇದೆ ಇಲ್ಲಿ. ಇಲ್ಲಿ ಕಾಸ್ಟು ಹಾಕಿದ್ದಾರೆ. ಅಲ್ಲೆಲ್ಲ ನೀವು ನೋಡ್ತಿರೋದು ಸೋಫಾ ಸೆಟ್ಟು ಮತ್ತು ಡೈನಿಂಗ್ ಸೆಟ್ಗಳು. ಮತ್ತು ಇದು ಮನೆಗೆ ಬೇಕಾಗಿರೋ ವಸ್ತು ಮತ್ತು ಸೋಫಾ ಸೆಟ್ ಎಲ್ಲ ಇದೆ ಇಲ್ಲಿ. ಇದು ನೀವು ನೋಡ್ತಿರೋದು ಫುಲ್ಲು ವೆರೈಟಿ ಸೋಫಾ ಸೆಟ್ಗಳು. ಎಷ್ಟೊಂದು ವೆರೈಟಿ ಆಫ್ ಸೋಫಾ ಸೆಟ್ ಇದೆ ನೋಡಿ. ಮತ್ತು ಇದು ಇನ್ನೊಂದು ಬೆಡ್ರೂಮ್ ಥರ, ಲಿವಿಂಗ್ ಏರಿಯಾ ಥರ. ಇದು ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇಕ್ಕಿದ್ದಾರೆ. ಮತ್ತು ಇದು ಕಿಚನ್ ಸೆಟ್ ಥರ ಅಲ್ಲಿ ನೋಡ್ತಿರೋದು ನೀವು. ಮತ್ತು ಇದು ಇನ್ನೊಂದು ಕಿಚನ್ ಸೆಟ್ಟು. ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಇದೆ ನೋಡಿ. ಇಲ್ಲಿ ತುಂಬ ವೆರೈಟಿ ಆದ ಡೈನಿಂಗ್ ಸೆಟ್ಸ್ ಇದೆ. ಅವರೇ ಕಾಸ್ಟ್ನ ಹಾಕಿರ್ತಾರೆ ಮತ್ತು ಒಳ್ಳೆ ಕ್ವಾಲಿಟಿ ಇದೆ.
ನಿಮಗೆ ಬರೀ ಸಿಂಗಲ್ ಚೇರ್ ಬೇಕಿದ್ರೂ ಸಿಗುತ್ತೆ, ಮತ್ತು ಫುಲ್ ಡೈನಿಂಗ್ ಟೇಬಲ್ ಸೆಟ್ ಬೇಕಿದ್ರೂ ಸಿಗುತ್ತೆ. ಮತ್ತು ಇದು ಇನ್ನೊಂದು ಕಿಚನ್ ಸೆಟ್ಟು. ಮತ್ತು ಇಲ್ಲಿ ಕಿಚನಿಗೆ ಬೇಕಾಗಿರೋ ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇದೆ. ಮತ್ತು ಇಲ್ಲಿ ಹ್ಯಾಂಡ್ ವಾಶು ಇದೆ. ಓಡಾಡಿ ತುಂಬ ಸುಸ್ತಾಗಿ ಹೊಟ್ಟೆ ಹಸಿತು ಅಂತ ತಿನ್ನೋಕೆ ಬಂದ್ವಿ. ಆದರೆ ಇಲ್ಲಿ ಸೌತ್ ಇಂಡಿಯನ್ ಫುಡ್ ಯಾವುದೂ ಇಲ್ಲ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಊಟ ಮುಗಿಸ್ಕೊಂಡು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ನಿಮಗೆ ಮನೆಗೆ ಮತ್ತು ಕಿಚನಿಗೆ ಏನೇನು ಬೇಕೋ ಎಲ್ಲ ಐಟಮ್ ಸಿಗುತ್ತೆ. ಮತ್ತು ಎಲ್ಲನೂ ತೊಗೊಂಡು ನಾವು ಮನೆಗೆ ಬಂದ್ವಿ.